ವಲಯಕ್ಕೆ ಯಾವ ರೀತಿಯ ತೊಂದರೆ ಆಗ್ಬೋದು ಅನ್ನೋಂಥ ಪ್ರಶ್ನೆ ಇದೆ. ಈಗ ಇಲ್ಲಿ ರಾಧಾಕೃಷ್ಣ ಹೊಳ್ಳ ಅವರು ಮಾತಾಡ್ತಾ ಇದ್ರು, ಮೊದಲೇ ಎಚ್ಚೆತ್ಕೊಂಡಿದ್ರೆ ನಮಗೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾವುದಕ್ಕೆ ಉತ್ತೇಜನ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ, ಈ ರೀತಿಯ ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಇದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ನಿಮ್ಮ ವ್ಯೂ? ನೋಡಿ, ಯಾವುದೇ ಒಂದು ಯುದ್ಧ ಅಂತ ಏನು ಹೇಳ್ತೀವಿ, ಆ ಯುದ್ಧ ಇವತ್ತು ಜಗತ್ತನ್ನು ಬಹಳಷ್ಟು ಕಾಡ್ತಾ ಇದೆ. ರಾಧಾಕೃಷ್ಣ ಒಳ್ಳೆಯವರು ಹೇಳಿದ್ದನ್ನು ನಾನು ನೋಡಿದೆ. ಅವ್ರಿಗೆ ಸ್ವಲ್ಪ ಆತಂಕ ಇದೆ, ಅದಕ್ಕಾಗಿ ಹಾಗೆ ಮಾತಾಡ್ತಾ ಇದ್ದಾರೆ. ಆದರೆ ನಾನು ನಿಜವಾಗಿ ಹೇಳ್ತೇನೆ, ಒಬ್ಬ ಪೆಟ್ರೋಲಿಯಂ ಡೀಲರ್ ಆಗಿ ಬಹಳ ಹತ್ತಿರದಿಂದ ಸಮಸ್ಯೆಯನ್ನು ನಾನು ನೋಡ್ತಾ ಇದ್ದೇನೆ. ನಿಜವಾಗ್ಲೂ ದೇಶದ ಪ್ರಧಾನಿಯವರು ನೆನ್ನೆ ಮಾತನಾಡಿರ್ತಕ್ಕಂಥದ್ದು ಅತ್ಯಂತ ಚಾಣಾಕ್ಷ ನಡೆ ಅಂತ ನಾನು ಹೇಳ್ತೇನೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಅದು ಭಾರತ. ಇವತ್ತು ಚೀನಾವನ್ನು ಕೂಡ ಹಿಂದಕ್ಕೆ ನಾವು ಇವತ್ತು ಜನಸಂಖ್ಯೆಯಲ್ಲಿ ದೊಡ್ಡದಿದ್ದೇವೆ. ಇಂಥ ದೊಡ್ಡ ದೇಶವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ರಾಜಕಾರಣ ಒಂದು ಕಡೆಗೆ ಇರಲಿ ಸರ್, ರಾಜಕಾರಣ ಒಂದು ಕಡೆಗೆ ಬದಿಗಿಡೋಣ. ಇವತ್ತು 140 ಕೋಟಿ ಜನರಿಗೆ ಇವತ್ತು ನಾವು ಪೆಟ್ರೋಲ್ನ ಕೊಡಬೇಕಾಗಿದೆ. ನೀವು ನಮ್ಮಲ್ಲಿರ್ತಕ್ಕಂತಹದ್ದು ಕೇವಲ 11% ಮಾತ್ರ ಇವತ್ತು ಭಾರತದಲ್ಲಿ ಸಿಗುವಂಥದ್ದು. ಅಂದರೆ 89ರಿಂದ 90% ನಾವು ಇಂಧನವನ್ನು ಇವತ್ತು ನಾವು ವಿದೇಶಗಳಿಂದ ಖರೀದಿ ಮಾಡಬೇಕಾಗಿದೆ. ನಿಮಗೆ ಗೊತ್ತಿದೆ, ಇವತ್ತು ಮಿಡ್ಲ್ ಈಸ್ಟೇ ಅತಿ ದೊಡ್ಡ ನಮಗೆ ಸರಬರಾಜಿದ್ದಂಥ ದೇಶ. ರಾಧಾಕೃಷ್ಣ ಅವರು ಹೇಳ್ತಿದ್ದು 76 ದಿವಸಕ್ಕೆ ಬಂದಿದೆ. ನೋಡಿ, ಯುದ್ಧ ಪ್ರಾರಂಭ ಆದಾಗ ನೀವು ಅಂದ್ಕೊಂಡಿದ್ವಿ ಈ ಯುದ್ಧ 1 ವಾರಕ್ಕಿಂತ ಹೆಚ್ಚು ನಡೆಯೋದೇ ಇಲ್ಲ ಅಂತ ಹೇಳಿ. ಇಡೀ ಜಗತ್ತು ಅಂದ್ಕೊಂಡಿತ್ತು 1 ವಾರಕ್ಕಿಂತ ಹೆಚ್ಚು ನಡೆಯೋದಿಲ್ಲ. ಯಾವಾಗ ಖಮೇನಿ ಹತ್ಯೆ ಆಯಿತೋ, ಇದೇನು ಇನ್ನೊಂದು 3-4 ದಿವಸದಲ್ಲಿ ಯುದ್ಧ ಅಂತ್ಯ ಆಗತ್ತೆ ಅನ್ನೋಂತಹ ಒಂದು ನಿರೀಕ್ಷೆ ಎಲ್ರಿಗೂ ಇತ್ತು. ಆದರೆ ಆ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಇವತ್ತು ಯುದ್ಧ 2 ತಿಂಗಳು ಮುಗಿಸಿ 3ನೇ ತಿಂಗಳಿಗೆ ಕಾಲಿಡ್ತಾ ಇದೆ. ಯಾವುದೇ ಒಂದು ದೇಶ 140 ಕೋಟಿ ಜನಸಂಖ್ಯೆ ಇಟ್ಟಿರುವಂಥ ಒಂದು ದೇಶನ ಇವತ್ತು ಇಂಧನವನ್ನು ಇವತ್ತಿಗೂ ಕೂಡ ಯಾವುದೇ ತೊಂದರೆ ಇಲ್ಲದ ಹಾಗೆ ಇವತ್ತು ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ. ಇವತ್ತು ಯಾವಾಗ ಮಿಡ್ಲ್ ಈಸ್ಟಿಂದ ನಮಗೆ ಬರ್ತಾ ಇಲ್ವೋ ಕಚ್ಚಾ ತೈಲ, ಕ್ರೂಡ್ ಆಯಿಲು, ರಷ್ಯಾದ ಜೊತೆ ಡೀಲ್ ಮಾಡಿ ಇವತ್ತು ರಷ್ಯಾದಿಂದ ಅತಿ ಹೆಚ್ಚು ಇವತ್ತು ಖರೀದಿ ಮಾಡಿದಂತಹ ದೇಶ ಇವತ್ತು ನಮ್ಮ ಭಾರತ. ನೋಡಿ, ಯಾವಾಗ ತೊಂದರೆ ಆಯಿತು ಅಂತಂದ್ರೋ ಇವತ್ತು ಎಲ್ಲರನ್ನ ಮನವೊಲಿಸಿ ನಮ್ಮ ದೇಶ ಇವತ್ತು ಇರಾನ್ನ ಹಾರ್ಮೋಜಿಂದ ಅತಿ ಹೆಚ್ಚು ಹಡಗುಗಳು ಬಂದಿರೋದು ಭಾರತಕ್ಕೆ. ಅದು LPG ಆಗಿರ್ಬೋದು, ನಮ್ಮ ಕ್ರೂಡ್ ಆಯಿಲ್ ಆಗಿರ್ಬೋದು. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬಹಳಷ್ಟು ಸಲೀಸಾಗಿ ಸಿಗ್ತಾ ಇದೆ. ಅದು ಬರ್ತೀನಿ ಬಸವೇಗೌಡ್ರೆ, ನಾನು ನಿಮ್ಮ ಮಾತಿಗೆ ನಂದನ್ ಕಶ್ಯಪ್ ಅವರ ಕೌಂಟರ್ ಇದೆ, ಅವ್ರನ್ನು ಕೇಳ್ತೀನಿ. ನಮ್ಮ ಜೊತೆಗೆ ಈಗ ಆರ್ಥಿಕ ತಜ್ಞ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರ ನಮಸ್ಕಾರ. ನಮಸ್ಕಾರ. ರುದ್ರಮೂರ್ತಿ ಅವರು ಎಲ್ಲೋ ಹೋಗಬೇಕಾಗಿದೆ, ಅದಕ್ಕೆ ಅವ್ರನ್ನ ಬೇಗ ಮಾತಾಡಿಸ್ತೀನಿ. ರುದ್ರಮೂರ್ತಿ ಅವರೇ, ಈಗ ಆರ್ಥಿಕವಾಗಿ ಕೇಂದ್ರ ಸರ್ಕಾರ ಬಹಳ ತೊಂದರೆಯಲ್ಲಿದೆ, ಅದಕ್ಕಾಗಿ ಈ ರೀತಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ನಾವು ಆರ್ಥಿಕವಾಗಿ, ಈಗ ರಾಜಕಾರಣ ಬಿಡಿ, ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುತ್ತೆ, ಅದು ಸಹಜ. ಆರ್ಥಿಕವಾಗಿ ನಾವು ಇನ್ನಷ್ಟು ಸದೃಢ ಆಗಬೇಕಾಗಿದೆ, ಅದಕ್ಕೋಸ್ಕರ ಈ ಸಲಹೆಗಳು ಬಹಳ ಉಪಯುಕ್ತ ಅನ್ನುವಂಥದ್ದನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಯಾವ ರೀತಿ ನೋಡ್ತೀರಿ ಇದನ್ನ? ನೋಡಿ, ಮೊದಲನೇದಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಏನು ಹೈದರಾಬಾದ್ ಅಲ್ಲಿ ಈ ಆರ್ಥಿಕ ಸುದೃಢತೆಗೋಸ್ಕರ ಕೊಟ್ಟಿರುವಂತಹ ಕರೆ ಏನಿದೆ, ಅದು ಖಂಡಿತವಾಗ್ಲೂನು ಒಳ್ಳೆಯ ಕರೆ ಆಗಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಅಂದ್ರೆ, ಡಾಲರಿನ ಬಳಕೆ ಕಡಿಮೆ ಮಾಡಬೇಕು, ರೂಪಾಯಿನ ಮೌಲ್ಯ ಏನ್ ಕುಸಿತಾ ಇದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಮಾಡಬಹುದು ಅನ್ನೋದಕ್ಕೆ ನಿನ್ನೆ ಹೇಳಿದ್ದಾರೆ. ಮುಖ್ಯವಾಗಿ ಏನಾಗ್ತಾ ಇದೆ, ನೀವು ಲಾಸ್ಟ್ ಇಯರ್ 2025-2026 ಫಿನಾನ್ಷಿಯಲ್ ಇಯರ್ ನೋಡಿದ್ರೆ ಕಚ್ಚಾ ತೈಲದ ಬಳಕೆ ಎಷ್ಟು ಮಾಡ್ತಾ ಇದೀವಿ, ಎಷ್ಟು ಆಮದು ಮಾಡ್ಕೊಂಡಿದೀವಿ ಅಂತ ತಾವು ನೋಡೋದಾದ್ರೆ ಹತ್ತತ್ರ 16,000 ಇಂದ 17,000 ಕೋಟಿ ರೂಪಾಯಿಗಳಷ್ಟು ಕಚ್ಚಾ ತೈಲವನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ಚಿನ್ನದ ಆಮದು ಎಷ್ಟು ಅಂತ ತಾವು ನೋಡೋದಾದ್ರೆ 72 ಬಿಲಿಯನ್ ಡಾಲರ್ಗಳು, ಅಂದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನವನ್ನ ಆಮದು ಮಾಡ್ಕೊಂಡಿದೀವಿ. ಸೊ ನೀವ್ ಯಾವಾಗ ಆಮದು ಮಾಡ್ಕೊಂತೀರಾ, ಪೇಮೆಂಟ್ ಅನ್ನ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ರೂಪಾಯಿನ ಮೌಲ್ಯ ಕುಸಿಯುತ್ತೆ. ಈಗ ಆಲ್ರೆಡಿ $1 ಏನ್ 80 ರೂಪಾಯಿ 82 ರೂಪಾಯಿ ಇದ್ದಂತಹ ಡಾಲರಿನ ಮೌಲ್ಯ ಇವಾಗ 95 ರೂಪಾಯಿಗೆ ಬಂದು ನಿಂತಿದೆ. ಸೊ ಈ ರೂಪಾಯಿನ ಮೌಲ್ಯ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಮೋದಿ ಏನ್ ಹೇಳ್ತಾ ಇದ್ದಾರೆ, ನೀವು ಇಂಧನವನ್ನ ಮಿತವಾಗಿ ಬಳಸ್ರಿ. ಉದಾಹರಣೆಗೆ ಮೆಟ್ರೋ ಬಳಸಿ, ಬಸ್ಸು ರೈಲಲ್ಲಿ ಓಡಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅನ್ನ ಬಳಕೆ ಮಾಡೋದ್ರಿಂದ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಏನಾಗಿದೆ ಇವಾಗ ಆಲ್ರೆಡಿ ಗಗನಕ್ಕೆ,
ಹಾಗೂ ನಾವೇನ್ ಇದನ್ನ ಡಾಲರ್ ಅಲ್ಲಿ ಆಮದು ಮಾಡ್ಕೋಬೇಕು ಕಚ್ಚಾ ತೈಲವನ್ನ, ಅದನ್ನ ತಡೆಗಟ್ಟೋದಕ್ಕೋಸ್ಕರ ನೆನ್ನೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಚಿನ್ನದ ಖರೀದಿಯನ್ನು ಕೂಡ ಒಂದ್ ವರ್ಷಕ್ಕೆ ಮುಂದೂಡಿ, ಸೊ ಇದು ಮಾಡೋದ್ರಿಂದ ಹತ್ತತ್ರ 72 ಬಿಲಿಯನ್ ಡಾಲರ್ಗಳಷ್ಟು ಚಿನ್ನದ ಆಮದು ಏನಾಗ್ತಾ ಇದೆ ಅಂದ್ರೆ 10,000 ಟನ್ ಚಿನ್ನ ಒಂದ್ ವರ್ಷಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಅದಕ್ಕೆಲ್ಲಾ ಪೇಮೆಂಟ್ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಈ ಡಾಲರ್ ಪೇಮೆಂಟ್ ಏನೇನ್ ಮಾಡ್ತೀವಿ ಇದೆಲ್ಲ ನಾನ್ ಎಫೆಕ್ಟಿವ್ ಇಂಪೋರ್ಟ್ಸ್ ಅಂತ ಹೇಳ್ತೀನಿ. ಅದಕ್ಕೆ ನೀವು ಖಂಡಿತವಾಗ್ಲೂ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರ್ಯಾರು ಫಾರಿನ್ ಟ್ರಾವೆಲ್, ವಿದೇಶಿ ಪ್ರಯಾಣ ಮಾಡ್ತೀರಾ, ಹಾಗೂ ದುಂದು ವೆಚ್ಚ ಮಾಡ್ಕೊಂಡು ಫಾರಿನ್ ಅಲ್ಲಿ ಟೂರ್ ಅಂಡ್ ಟ್ರಾವೆಲ್ ಮಾಡ್ತೀರಾ, ಈ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅನ್ಬಿಟ್ಟು ನೀವೇನು ದುಬೈಯಲ್ಲಿ, ಮೊರಿಷಿಯಸ್ ಅಲ್ಲೆಲ್ಲ ಮಾಡ್ತೀರಾ, ಅದನ್ನ ಭಾರತ ದೇಶದಲ್ಲೇ ಮಾಡಿ. ನೀವು ಹೊರಗಡೆ ಹೋಗಿ ವಿದೇಶದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಗಳನ್ನ ಮತ್ತೆ ನೀವು ಫಾರಿನ್ ಟೂರ್ಸ್ ಗಳನ್ನ ಮಾಡಿದಾಗ ಏನಾಗುತ್ತೆ, ಪೇಮೆಂಟ್ ತಿರ್ಗಾ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಸೊ 3 ಇಂಪಾರ್ಟೆಂಟ್ ಅಂಶಗಳನ್ನ ನೀವು ನೋಡ್ಬೇಕು. ಒಂದು, ನೀವೇನ್ ಕಚ್ಚಾ ತೈಲವನ್ನ ಬಳಸ್ತೀರಾ ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸಿ. ಸುಮ್ನೆ ವೇಸ್ಟ್ ಮಾಡ್ಕೊಂಡು ಪೆಟ್ರೋಲ್ ಡೀಸೆಲ್ ಅನ್ನ ನೀವು ಉಪಯೋಗಿಸಿದಾಗ ಏನಾಗುತ್ತೆ, ನಾವು ಡಾಲರ್ ಅಲ್ಲೇ ಪೇಮೆಂಟ್ ಮಾಡ್ಬೇಕು, ಕಚ್ಚಾ ತೈಲವನ್ನ ಆಮದು ಮಾಡ್ಕೋಬೇಕು. ನಮ್ ದೇಶದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಲ್ಲ, ಆ ಕಚ್ಚಾ ತೈಲ ನಮಗ್ ಸಾಕಾಗೋದಿಲ್ಲ, ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಏನು ಇಂಧನವನ್ನ ಮಿತವಾಗಿ ಬಳಸಿರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಗಳನ್ನ ನೋಡಿ, ಹಾಗೂ ಚಿನ್ನದ ಖರೀದಿಯನ್ನ ಇನ್ನೊಂದು ವರ್ಷಕ್ಕೆ ಮುಂದೂಡಿ ಅಂತ ಏನ್ ಹೇಳ್ತಾ ಇದ್ದಾರೆ. ಜೊತೆಗೆ ಈ ತರ ವಿದೇಶಿ ಟೂರ್ ಅಂಡ್ ಟ್ರಾವೆಲ್ ಗಳನ್ನು ಕೂಡ ಕಡಿಮೆ ಮಾಡಿ. ಇದು ಎಲ್ಲದಕ್ಕೂ ಜೊತೆಗೆ ಇನ್ನ ಅವ್ರು ಏನ್ ಹೇಳಿದ್ರು, ಏನು ಅಡಿಗೆ ಎಣ್ಣೆ ನಾವು ಬಳಸ್ತೀವಲ್ಲ ಆರೋಗ್ಯಕ್ಕೂ ಒಳ್ಳೇದು, ಆ ಅಡಿಗೆ ಎಣ್ಣೆ ಬಳಕೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಸ್ವದೇಶಿ ಗೂಡ್ಸ್ ಗಳನ್ನ ಬಳಸಿ, ವಿದೇಶಿ ಗೂಡ್ಸ್ ಗಳನ್ನ ಅಥವಾ ವಿದೇಶಿ ಐಟಮ್ಸ್ ಗಳನ್ನ ಬಳಸೋ ಬದಲು ನೀವು ನಮ್ಮ ದೇಶದಲ್ಲೇ ನಾವೇ ಮಾಡುವಂತಹ ಸ್ವದೇಶಿ ಪ್ರಾಡಕ್ಟ್ ಗಳನ್ನ ಬಳಸಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೂ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಮುಖ್ಯ ಕಾರಣ, ಬೇರೆ ದೇಶಗಳನ್ನ ನೀವು ಒಂಚೂರು ಕಂಪೇರ್ ಮಾಡಿ. ಅಮೆರಿಕ ದೇಶ ಕಚ್ಚಾ ತೈಲವನ್ನ ಬೇರೆಯವರಿಗೆ ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. ಆದ್ರೆ ಅಮೆರಿಕ ದೇಶದಲ್ಲೇನೆ ಕಚ್ಚಾ ತೈಲದ ಬೆಲೆಗಳು ಕಳೆದ 3 ತಿಂಗಳಲ್ಲಿ 50% ಏರಿಕೆ ಆಗಿದೆ. ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ದರಗಳು. ನೀವು ಬೇರೆ ದೇಶ ಏನಾನ ಸುತ್ತಮುತ್ತ ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ನೋಡಿದ್ರೆ 100ರಿಂದ 200% ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆಗಿದೆ. ಅಮೆರಿಕ ಬೇರೆ ದೇಶಕ್ಕೆ ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್. ಅವ್ರಿಗೆ ಕಚ್ಚಾ ತೈಲದ ಬೆಲೆಗಳು 50% ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್. ನಮ್ಮ ದೇಶದಲ್ಲಿ ಅಷ್ಟೊಂದು ಏರಿಕೆ ಯಾವತ್ತೂ ಕೂಡ ಇವಾಗವರೆಗೂ ಮಾಡಿಲ್ಲ. ಆದ್ರೆ ಎಷ್ಟು ದಿವಸ ಅಂತ ಇಂತ ಹೊರೆಯನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಹಾಕ್ತೀರಾ? ಎಷ್ಟು ದಿವಸ ಅಂತ ಈ ತರ ಹೊರೆಯನ್ನ ನೀವು ಬರೀ ಗೌರ್ಮೆಂಟ್ ಮೇಲೆ ಹಾಕ್ತೀರಾ? ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಖಂಡಿತವಾಗ್ಲೂ ಆಗುವ ಸಾಧ್ಯತೆ ತುಂಬಾನೇ ಇದೆ. ನನ್ನ ಪ್ರಕಾರ ಒಂದು 10ರಿಂದ 15 ರೂಪಾಯಿ ಒಂದು ಹಂತದಲ್ಲಿ ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ನೋಡಿ, ಒಂದ್ ತಿಳ್ಕೊಬೇಕು ನಾವು, ಯುದ್ಧ ಮಾಡ್ತಿರೋದು ಯಾರು ಅಂದ್ರೆ ಇರಾನು, ಇಸ್ರೇಲು ಮತ್ತೆ ಅಮೆರಿಕ. ಮೋದಿ ಮಾಡಿದ್ದಲ್ಲ ಇದು ಯುದ್ಧ, ಟ್ರಂಪ್ ಮಾಡಿರೋದು. ಮೋದಿಗೂ ಈ ಯುದ್ಧಕ್ಕೂ ಏನು ಖಂಡಿತವಾಗ್ಲೂ ಸಂಬಂಧವನ್ನು ಕೊಡಬೇಡಿ. ಆಮೇಲೆ ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವವೇ ಈ ಯುದ್ಧದಿಂದ ತತ್ತರಿಸೋಗಿದೆ. ಟ್ರಂಪ್ಗೆ ಆ ದೇವರೇ ಬುದ್ಧಿ ಕೊಡಬೇಕು. ಸೊ ಇಂತ ಸಮಯದಲ್ಲಿ ಮೋದಿ ಏನ್ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ನಾಗರಿಕರು ನೀವು ಖಂಡಿತವಾಗ್ಲೂ ಒಂದು ಬರ್ತೀನಿ ವಾಪಸ್ ನಿಮ್ಮ ಹತ್ರ. ನಂದನ್ ಕಶ್ಯಪ್ ಅವ್ರ ಕೌಂಟರ್. ಎಸ್, ನಂದನ್ ಕಶ್ಯಪ್. ರುದ್ರಮೂರ್ತಿ ಅವರು ಡಿಮಾನಿಟೈಸೇಷನಲ್ಲೂ ಹೇಳಿದರು ಮಾಸ್ಟರ್ ಸ್ಟ್ರೋಕು ಅಂತ. ಏನೋ ನೋಟಿನಲ್ಲಿ ಚಿಪ್ ಇರುತ್ತೆ, ದುಡ್ಡು ಯಾರು ಇಟ್ಟಿರ್ತಾರೆ ಪತ್ತೆ ಹಚ್ಬೋದು ಅಂತ ಅವತ್ತು 2016ರಲ್ಲೂ 17ರಲ್ಲೂ ಹೇಳಿದರು. ಅದು ಮಾಸ್ಟರ್ ಸ್ಟ್ರೋಕು ಅಂತಿದ್ರು, ಇದನ್ನು ಮಾಸ್ಟರ್ ಸ್ಟ್ರೋಕು ಅಂತಿದ್ದಾರೆ. ಇದರಿಂದ ಆಗುವ ಪರಿಣಾಮಗಳು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಗಾಜಿನ ಮನೆಯೊಳಗೆ ಕೂತ್ಕೊಂಡು ಕಲ್ಲೊಡಿಬೇಡಿ ರುದ್ರಮೂರ್ತಿ ಅವರೇ. ಇವತ್ತು ಎಷ್ಟು ಜನ ಆಟೋದವರು ಮತ್ತು ಟ್ಯಾಕ್ಸಿಯವರು ಎಷ್ಟು ಜನ ಬಂಕ್ ಮುಂದೆ ನಿಂತ್ಕೊಂಡು 100, 200, 300 ರೂಪಾಯಿ ಇದು ಗ್ಯಾಸ್ ಹಾಕಿಸ್ಕೊಂಡು ಅವ್ರು ಜೀವನ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಬರ್ಬಾತಾಗಿದ್ದಾರೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗಾಜಿನ ಮನೆ ಮುಂದೆ ಕೂತ್ಕೊಂಡು ಏನೋ ಮಾಸ್ಟರ್ ಸ್ಟ್ರೋಕ್ ಅಂತ ದಯವಿಟ್ಟು ನೀವು ಇಂಥ ಸಲಹೆಗಳನ್ನ ದಯವಿಟ್ಟು ರಿಯಾಲಿಟಿ ಮಾತಾಡಿ. ಅಲ್ಲ ನೀವು ಹೇಳ್ತಿರೋದು ಜನನ ಮಿಸ್ಲೀಡ್ ಮಾಡ್ತಿದ್ದಾರೆ. ನೀವು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಇದನ್ನೇ 2017 ನೀವ್ ಹೇಳ್ತಾ ಇರೋದು ಬೇರೆಯವ್ರು ಯಾರು